ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೇಂದ್ರ XUV 500 W8 ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಗಾಡಿ ಸರ್ XUV 500 W8 ಯಾವ್ದು ಬರೋದು ಸರ್? W8 ವೇರಿಯೇಷನ್ ಸರ್ ಅದು. ಓಕೆ, ಮಾಡಲಿ ಸರ್? ಸರ್ 13 ಎಂಡ್ ಅದು. 2013 ಎಂಡು. ಹೌದು ಸರ್. ಓನರು? ಓನರ್ ನಾವು ಥರ್ಡ್ ಓನರ್ ಸರ್. ಓಕೆ, ಡೀಸೆಲ್ ಗಾಡಿ ಅಲ್ಲ ಸರ್ ಇದು? ಹ್ಞೂ ಸರ್, ಡೀಸೆಲ್ ಗಾಡಿ. ಎಷ್ಟು ಹೊಡೆ ಸರ್ ಗಾಡಿ? ಸರ್ 1,700,000 ಕಿಲೋಮೀಟ್ರ್ ಹೊಡೈತೆ ನೋಡಿರಿ ಪ್ರೆಸೆಂಟ್ ಇವಾಗ. 1,00,000 ಮೇಲೆ 700. ಹ್ಞೂ. ಓಕೆ, ಏನು ಸರ್ವಿಸ್ ಎಲ್ಲ ಶೋರೂಮಲ್ಲೇ ಮಾಡಿಸಿದ್ರಾ ಹೊರಗಡೆನೇ ಸರ್? ಸರ್ ಶೋರೂಮ್ ಸರ್ವಿಸ್ ಎಲ್ಲ ಮಾಡಿಸಿರೋದು. ಹ್ಞೂ. ಆಯಿಲ್ ಸರ್ವಿಸು ಎಲ್ಲ ಮೇಜರ್ ಸರ್ವಿಸು, ಸಣ್ಣ ಪುಟ್ಟ ಸರ್ವಿಸ್ ಎಲ್ಲ ಶೋರೂಮ್ನಾಗೆ ಮಾಡ್ತಿರೋದು, ಹೊರಗಡೆ ಎಲ್ಲೂ ಮಾಡ್ತಿಲ್ಲ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿವು? ಹ್ಞೂ ಸರ್, ಡಾಕ್ಯುಮೆಂಟ್ ರನ್ನಿಂಗ್ ಐತೆ. ಇನ್ಸೂರೆನ್ಸು ಒಂದು 2 ದಿವಸ ಆಗೈತೆ ಲ್ಯಾಪ್ಸ್ ಆಗಿ. ಹಾಂ. ವ್ಯಾಪಾರಕ್ಕೆ ಅವ್ರು ಏನೋ ನೋಡಿದಾಗ ನಾವು ಹಾಕ್ಸ್ಕೊಡ್ತೀವಿ, ಅವ್ರು ಹಾಕ್ಸಿ ಹೆಂಗಾಗತ್ತೆ ಹಂಗೆ ಮಾತಾಡ್ತೀವಿ. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವೆ ಸರ್? ಸರ್ 80-90% ಇದೆ ಸರ್ 4. ಹಾಂ. ಸ್ಟೆಪ್ನಿನೂ ಒಂದು 70% ಐತೆ. ಓಕೆ, ಗಾಡಿ ಏನಾದ್ರು ಟಚಪ್ ರೀಪೇಂಟು? ಟಚಪ್ಪು ರೀಪೇಂಟ್ ಏನಿಲ್ಲ, ಹಿಂದೆ ಮುಂದೆ ಸ್ವಲ್ಪ ಬಂಪರು ಸ್ಕ್ರಾಚಸ್ ಆಗಿರೋದಕ್ಕೆ ಮಾಡಿಸಿದ್ವಿ ಸ್ವಲ್ಪ ಸಣ್ಣ ಪುಟ್ಟ. ಹಾಂ ಹಾಂ. ಓಕೆ, ಇವಾಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಅದಾವಲ್ಲ ಸರ್? ಹೌದು ಸರ್, ನಾವೇ ಓನರ್, ನಮ್ಮ ಕಡೆಗೆ ಇರೋದು. ಹ್ಞೂ. ಗಾಡಿ ಮೇಲೆ ಒಂದು 3-3.5 ಲಕ್ಷ ಲೋನ್ ಆಗುತ್ತೆ. ಹಾಂ. ಎಲ್ಲ ಥರ ಇದು ಆಗುತ್ತೆ. ಬರೀ ಇವಾಗ ಪ್ರೆಸೆಂಟ್ ಏನು ಲೋನ್ ಇಲ್ಲ? ಇಲ್ಲ ಸರ್, ಪ್ರೆಸೆಂಟ್ ಏನು ಲೋನ್ ಇಲ್ಲ. ಹ್ಞೂ. ಆ ಗಾಡಿ ತಗೊಳೋರಿಗಾದ್ರೆ ಒಂದು 3 ಲಕ್ಷ ಲೋನ್ ಆಗುತ್ತೆ. ಹಾಂ ಹಾಂ ಹಾಂ. ಅಂದರೆ ನಿಮ್ಮ ಕಡೆಯಿಂದ ಏನಾದ್ರು ಮಾಡಿಸ್ಕೊಡ್ತೀರಾ ಹೆಂಗೆ ಸರ್ ಅದು? ಸರ್ ನಮ್ಮ ಕಡೆಯಿಂದ ಅಂದರೆ ನೋಡ್ಬೇಕು ಸರ್, ಇವಾಗ ಅವ್ರಿಗೆ ಅನುಕೂಲ ಐತೆ ಅವ್ರು ಮಾಡಿಸ್ಕೊಳ್ಳಿ, ನಮಗೆ ಆರಾಮ ನಾವು ಮಾಡಿಸ್ಕೊಡ್ತೀವಿ, ಹೆಂಗಾಗುತ್ತೆ ಹಂಗೆ. ಓಕೆ, ಈಗ ಒಳಗಡೆ ಎಲ್ಲ AC, ಪೋಸ್ಟಿಂಗ್, ಪವರ್ ವಿಂಡೋ, ಸೀಟು ಎಲ್ಲ ಚೆನ್ನಾಗಿದಾವಲ್ಲ? ಹ್ಞೂ ಸರ್, ಎಲ್ಲ ಚೆನ್ನಾಗಿದೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಒಳಗಡೆ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಸರ್, ಅದು ಫುಲ್ ಟಾಪ್ ಆ್ಯಂಡ್ W8 ಮಾಡಲ್ ಅಂದರೆ 8 ಏರ್ ಬ್ಯಾಗ್ ಬರುತ್ತೆ ಅದಕ್ಕೆ. ಹ್ಞೂ ಹ್ಞೂ. ಫುಲ್ಲಿ ಲೋಡೆಡ್ ಅದು. ಓಕೆ, ಇವಾಗ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ದಾವಣಗೆರೆ ಡಿಸ್ಟಿಕ್ ಸರ್, ನಮ್ಮದು ದಾವಣಗೆರೆನೇ. ಸಿಟಿನಾ? ಹಾಂ, ಸಿಟಿನೇ ಸರ್, ಸಿಟಿನೇ. ಓಕೆ ಸರ್, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ರೇಟು 4,56 ಹೇಳ್ತಾ ಇದ್ದೀನಿ. ಹ್ಞೂ. ಸ್ವಲ್ಪ ಹೆಚ್ಚು ಕಮ್ಮಿ ನೋಡೋಣ ಅಂತ ಎದುರುಗಡೆ ಬಂದಾಗ ಇನ್ನೂ ಕಮ್ಮಿ ಆಗುತ್ತೆ. ಹಾಂ. ಓಕೆ, ನಂಬರ್ ಇದು ಹಾಕಿಲ್ಲ ಸರ್? ಹ್ಞೂ ಸರ್, ಇದೆ 86 ಐತಲ್ಲ, ಇದೇ ನಂಬರೇ. ಸರಿ ಸರ್, ಓಕೆ.